ಮಾಲ್ಡಾದಲ್ಲಿ ಮಧ್ಯಾಹ್ನದಿಂದ 1 ಗಂಟೆ ರಾತ್ರಿಯವರೆಗೆ 9 ತಾಸು ದಿಗ್ಬಂಧನ. ಕೋಲ್ಕತ್ತಾದ ಹೈಕೋರ್ಟಿನ ಚೀಫ್ ಜಸ್ಟಿಸ್ ಕೂಡ ಹೇಳಿದರು, ಅವರ ಮಾತಿಗೆ ಯಾವ ಕವಡೆ ಕಾಸಿನ ಬೆಲೆ ಇಲ್ಲ. ಒಳಗಡೆ ಅಧಿಕಾರಿಗಳು ದಿಗ್ಬಂಧನ. 3 ಮಹಿಳಾ ಅಧಿಕಾರಿಗಳಿದ್ದಾರೆ ಅದರಲ್ಲಿ. ತಕ್ಷಣ ಅಧಿಕಾರಿಗಳು ಜಿಲ್ಲಾ ಎಸ್ಪಿಗೆ ಫೋನ್ ಮಾಡ್ತಾರೆ, ನೋ ರಿಪ್ಲೈ. ಆನಂತರ ಡಿಸಿಗೆ ಫೋನ್ ಮಾಡ್ತಾರೆ, ಅವರು ಯಾವುದೇ ರೀತಿಯ ಭದ್ರತೆಯನ್ನು ಒದಗಿಸಲಿಕ್ಕೆ ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ಳುವುದಿಲ್ಲ, ಮತ್ತೆ ಸರಿಯಾದ ಪ್ರತಿಕ್ರಿಯೆಯನ್ನು ಕೊಡುವುದಿಲ್ಲ. ಹಾಗಾದರೆ ಪಶ್ಚಿಮ ಬಂಗಾಳದಲ್ಲಿ ಯಾವ ಅಧಿಕಾರ ಇದೆ? ಅದಕ್ಕೆ ಭಾರತದ ಸಂವಿಧಾನ ಬೇಡ, ನ್ಯಾಯಾಂಗ ಬೇಡ, ರಾಷ್ಟ್ರಪತಿಗಳಿಗೆ ಅವಮಾನ. ಪ್ರತಿ ಮನೆಗೆ ಹೋಗಿ ನೀವು ಬಿಜೆಪಿಗೆ ವೋಟ್ ಹಾಕಿದರೆ ನಿಮ್ಮ ಮನೆಯನ್ನು ಸುಡ್ತೇವೆ, ಮನೆಯಿಂದ ಹೊರಗಡೆ ಬರ್ಲಿಕ್ಕೆ ಬಿಡೋದಿಲ್ಲ ಅನ್ನುವಂಥ ಧಮಕಿಯನ್ನು TMC ಹಾಕ್ತಾ ಇದೆ ಅಂತ ವಿಡಿಯೋ ಬರ್ತಾ ಇದೆ. ಮಮತಾ ದೀದಿಯವರ ಹಿಟ್ಲರ್ಗಿರಿ ಯಾವ ಮಟ್ಟಕ್ಕೆ ಮೀರಿದೆ ಅಂತಂದರೆ, ನ್ಯಾಯಾಂಗದ ಅಧಿಕಾರಿಗಳನ್ನೇ ದಿಗ್ಬಂಧನಕ್ಕೆ ಒಳಪಡಿಸುವಂಥ ಒಂದು ಭ್ರಷ್ಟ ಕೆಲಸ, ದುಷ್ಟ ಕೆಲಸ ಅಲ್ಲಿ ನಡೀತಾ ಇದೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಪಶ್ಚಿಮ ಬಂಗಾಳ ಕೊನೆಗೂ ಭಾರತದ ಭಾಗವಾಗಿ ಇದೆಯೇ ಅನ್ನುವ ಪ್ರಶ್ನೆಯನ್ನು ಭಾರತೀಯರು ಕೇಳ್ಕೋಬೇಕಾಗಿದೆ. ನ್ಯಾಯಾಂಗ, ಅದರಲ್ಲೂ ಸುಪ್ರೀಂ ಕೋರ್ಟ್, SIR ಅದು ಘೋಷಿಸಿದಂಥ ಅಂತಿಮ ವರದಿ, ಅಲ್ಲಿ 60 ಲಕ್ಷ ಕೊಟ್ಟಿ ಮತದಾರರನ್ನು ಹೊರಗಡೆ ಹಾಕಿದ್ದು, ಫೇಕ್ ವೋಟರ್ಸನ್ನು ಹೊರಗಡೆ ಇಟ್ಟದ್ದು, ಅದಕ್ಕೆ ಸಂಬಂಧಿಸಿ ಮಮತಾ ಬ್ಯಾನರ್ಜಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ದು, ಸ್ವತಃ ವಾದಿಸಿದ್ದು, ಆ ವಾದವನ್ನು ಆಲಿಸಿದ ಸುಪ್ರೀಂ ಕೋರ್ಟ್ SIRಗೆ ನೀವು ಸಹಕರಿಸತಕ್ಕದ್ದು, ಪ್ರತಿ ರಾಜ್ಯವೂ ಕೂಡ SIRಗೆ ಸಹಕರಿಸಬೇಕು, ಚುನಾವಣಾ ಆಯೋಗದ ಆ ಪ್ರಕ್ರಿಯೆಗೆ ನೀವು ಅಡ್ಡಿ ಒಡ್ಡುವಂತಿಲ್ಲ. ಅದಕ್ಕೆ ಮತ್ತೆ ಶಾರ್ಟ್ಕಟ್ಟಿಂದ ಚುನಾವಣೆ ಅತಿ ಸನಿಹದಲ್ಲಿದೆ, ಕೆಲವೇ ಅಧಿಕಾರಿಗಳ ಮೂಲಕ SIR ಮಾಡಲಾಗ್ತಾ ಇದೆ, ಅಧಿಕಾರಿಗಳ ಮೇಲೆ ಒತ್ತಡ ಆಗ್ತಾ ಇದೆ. ಆದ್ದರಿಂದ ಪಾರದರ್ಶಕ ಒಂದು ಪ್ರಕ್ರಿಯೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಚುನಾವಣೆ ಮುಗಿಲಿ, ಮುಂದೊಂದಿನ ಅದರ ಮಾಡಿದ್ರಾಯಿತು, ಅವಸರ ಯಾಕೆ? ಆದರೆ ಈ ವಾದ ಸುಪ್ರೀಂ ಕೋರ್ಟ್ಗೆ ಕನ್ವಿನ್ಸ್ ಆಗಿಲ್ಲ. ಆವಾಗ ಸುಪ್ರೀಂ ಕೋರ್ಟ್ ಏನು ಮಾಡಿತು? SIR ಪ್ರಕ್ರಿಯೆಯನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ, ಚುನಾವಣಾ ಆಯೋಗ ನಡೆಸುವಂಥ ಈ ಪ್ರಕ್ರಿಯೆ ಸಾಂವಿಧಾನಿಕವಾಗಿದೆ, ಅದಕ್ಕೆ ನೀವು ಸಹಕರಿಸತಕ್ಕದ್ದು. ಆದರೆ ಈಗಾಗಲೇ SIRನ ರಿಪೋರ್ಟನ್ನು ಚುನಾವಣಾ ಆಯೋಗ ಏನು ಘೋಷಿಸಿದೆ, ಅದರಲ್ಲಿ 60 ಲಕ್ಷಕ್ಕೂ ಹೆಚ್ಚು ನುಸುಳುಕೋರರು ಇತ್ಯಾದಿ. ಯಾಕೆಂತಂದರೆ ಪಶ್ಚಿಮ ಬಂಗಾಳದಲ್ಲಿ ಒಂದು ಉದಾಹರಣೆಯನ್ನು ನಿಮಗೆ ಕೊಡಬೇಕು ಅಂತಾದರೆ, 400 ಜನರಿಗೆ ಒಬ್ಬನೇ ಅಪ್ಪ, ಇಂಥ ಒಂದು ಸಂಗತಿಗಳು ಅಲ್ಲಿದೆ. ಅಜ್ಜನಿಗೆ 40 ವರ್ಷ, ಮೊಮ್ಮಗನಿಗೆ 20 ವರ್ಷ. ಒಂದು ತಲೆಮಾರಿನಿಂದ ಒಂದು ತಲೆಮಾರಿಗೆ ಕನಿಷ್ಠ 20 ವರ್ಷದ ಅಂತರ ಬೇಕೋ ಬೇಡವೋ? ಇಂಥ ಅಸಂಬದ್ಧವಾದಂಥ ಬಹಳಷ್ಟು ಉದಾಹರಣೆಗಳು ಅಲ್ಲಿ ಸಿಗ್ತವೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಏನು ಮಾಡಿತು? ನ್ಯಾಯಾಂಗದ ಅಧಿಕಾರಿಗಳನ್ನು ಮರುಪರಿಶೀಲನೆಗೆ ಅದನ್ನು ಹಾಕಿತು. ಮರುಪರಿಶೀಲಿಸಲಿಕ್ಕೆ ನ್ಯಾಯಾಂಗದ ಅಧಿಕಾರಿಗಳನ್ನೇ ನೇಮಿಸ್ತೇವೆ. ಆವಾಗ ಯಾರಿಗೂ ಇಲ್ಲಿ ಕೇಂದ್ರ ಸರ್ಕಾರದ ಯಾವುದೋ ಒಂದು ಚುನಾವಣೆಯ ತಂತ್ರ, ಅದಕ್ಕೆ ಮಣಿದು ಚುನಾವಣಾ ಕಮಿಷನ್ ಈ ಕೆಲಸ ಮಾಡ್ತಾ ಇದೆ, ಈ ರೀತಿ ಆರೋಪಿಸಲಿಕ್ಕೆ ಸಾಧ್ಯ ಇಲ್ವಲ್ಲ. ಆದ್ದರಿಂದ ಸುಪ್ರೀಂ ಕೋರ್ಟ್ ನ್ಯಾಯಾಂಗದ ಅಧಿಕಾರಿಗಳನ್ನು ನೇಮಿಸಿತು. ಅದೇ ನ್ಯಾಯಾಂಗದ ಅಧಿಕಾರಿಗಳು ಮೊನ್ನೆ
9 ತಾಸು ಮಧ್ಯಾಹ್ನದಿಂದ ಮಧ್ಯರಾತ್ರಿ 1 ಗಂಟೆಯವರೆಗೆ ಮಾಲ್ಡಾದಲ್ಲಿ ಅವರು ಈ SIR ಪ್ರಕ್ರಿಯೆಯನ್ನು ಪರಿಶೀಲಿಸ್ತಾ ಇರುವಾಗ, ಮಾಲ್ಡಾ ನಿಮಗೆ ಗೊತ್ತಿದೆ, ಅಲ್ಲಿ 52%, 50 ಲಕ್ಷ ಜನ ಇದ್ದಾರೆ. ಅದರಲ್ಲಿ 52% ಮುಸ್ಲಿಮರು, 48% ಹಿಂದೂಗಳು. ಮುಸ್ಲಿಮರ ಭದ್ರಕೋಟೆ, ದೀದಿಯ ವೋಟ್ ಬ್ಯಾಂಕಿನ ಅವಿಚ್ಛಿನ್ನ ಕ್ಷೇತ್ರ. ಅಲ್ಲಿ 8.5 ಲಕ್ಷ ಕೊಟ್ಟಿ ಮತದಾರರನ್ನ ಚುನಾವಣಾ ಆಯೋಗ ಪರಿಶೀಲಿಸಿ ಕಂಡುಹಿಡಿದಿದೆ. SIR ಮೂಲಕ ಮತದಾನದಿಂದ ಹೊರಗಡೆ ಇಟ್ಟಿದೆ. ಇದನ್ನ ಈಗ ಪರಿಶೀಲಿಸಲಿಕ್ಕೆ ನ್ಯಾಯಾಂಗದ ಅಧಿಕಾರಿಗಳನ್ನು ಸುಪ್ರೀಂ ಕೋರ್ಟ್ ನೇಮಿಸಿದೆ. ಅವರು ಮಾಲ್ಡಾದಲ್ಲಿ ಈ ಪ್ರಕ್ರಿಯೆಯನ್ನು ಮಾಡ್ತಾ ಇರುವಾಗ ನಮ್ಮ ಎಲ್ಲರ ವೋಟುಗಳು ಮತದಾನದ ಹೊರಗೆ ನಿಂತಿವೆ, ಮತಪಟ್ಟಿಯಿಂದ ಹೊರಗೆ ನಿಂತಿವೆ ಅನ್ನುವ ಕಾರಣಕ್ಕಾಗಿ ಅಲ್ಲಿ ಆ ಅಧಿಕಾರಿಗಳು ಕುಳಿತು ಪರಿಶೀಲನೆ ಮಾಡ್ತಾ ಇರುವಂಥ ಕಚೇರಿಯ ಸುತ್ತ ಸಾವಿರ ಸಂಖ್ಯೆಯಲ್ಲಿ ಜನ ಜಮಾಯಿಸ್ತಾರೆ. ಪ್ರತಿಭಟನೆ, ಅಲ್ಲೋಲ ಕಲ್ಲೋಲ ವಾತಾವರಣ. ಒಳಗಡೆ ಅಧಿಕಾರಿಗಳು ದಿಗ್ಬಂಧನ. 3 ಮಹಿಳಾ ಅಧಿಕಾರಿಗಳಿದ್ದಾರೆ ಅದರಲ್ಲಿ. ತಕ್ಷಣ ಅಧಿಕಾರಿಗಳು ಜಿಲ್ಲಾ SP ಗೆ ಫೋನ್ ಮಾಡ್ತಾರೆ, ನೋ ರಿಪ್ಲೈ. ಆನಂತರ DC ಗೆ ಫೋನ್ ಮಾಡ್ತಾರೆ, ಅವರು ಯಾವುದೇ ರೀತಿಯ ಭದ್ರತೆಯನ್ನು ಒದಗಿಸಲಿಕ್ಕೆ ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ಳುವುದಿಲ್ಲ, ಮತ್ತೆ ಸರಿಯಾದ ಪ್ರತಿಕ್ರಿಯೆಯನ್ನು ಕೊಡುವುದಿಲ್ಲ. ಆವಾಗ ಕೋಲ್ಕತ್ತಾ ಹೈಕೋರ್ಟಿನ ಚೀಫ್ ಜಸ್ಟಿಸ್ಗೆ ಸುದ್ದಿಯನ್ನು ಮುಟ್ಟಿಸ್ತಾರೆ. ಚೀಫ್ ಜಸ್ಟಿಸ್ ತಕ್ಷಣ ದಿಗ್ಬಂಧನಕ್ಕೆ ಒಳಗಾದಂಥ ಅಧಿಕಾರಿಗಳಿಗೆ ಭದ್ರತೆಯನ್ನು ಕೊಡಿ ಅಂತ ಸರ್ಕಾರಕ್ಕೆ ನೋಟಿಸನ್ನು ಕೊಡ್ತಾರೆ, ಆದೇಶವನ್ನು ಕೊಡ್ತಾರೆ. ಅದಕ್ಕೆ ಕವಡೆ ಕಾಸಿನ ಬೆಲೆಯೂ ಸಿಗುವುದಿಲ್ಲ. ನೋಡಿ, ಮಾಲ್ಡಾದಲ್ಲಿ ಮಧ್ಯಾಹ್ನದಿಂದ 1 ಗಂಟೆ ರಾತ್ರಿಯವರೆಗೆ 9 ತಾಸು ದಿಗ್ಬಂಧನ. ಕೋಲ್ಕತ್ತಾದ ಹೈಕೋರ್ಟಿನ ಚೀಫ್ ಜಸ್ಟಿಸ್ ಕೂಡ ಹೇಳಿದರು, ಅವರ ಮಾತಿಗೆ ಯಾವ ಕವಡೆ ಕಾಸಿನ ಬೆಲೆ ಇಲ್ಲ. ಇನ್ನು 3 ರಿಂದ 4 ವಾರ ಮತದಾನಕ್ಕೆ ಸಮಯ ಉಳಿದಿದೆ. ಸುಪ್ರೀಂ ಕೋರ್ಟಿಗೆ ಕೊನೆಗೆ ತನ್ನ ಮಾತಿಗೆ ಬೆಲೆ ಬಾರದೇ ಇದ್ದಾಗ ಕೋಲ್ಕತ್ತಾದ ಹೈಕೋರ್ಟಿನ ಚೀಫ್ ಜಸ್ಟಿಸ್ ಸುಪ್ರೀಂ ಕೋರ್ಟಿನ CJI ಸೂರ್ಯಕಾಂತ್ ಅವರ ಗಮನಕ್ಕೆ ತರ್ತಾರೆ. ಸೂರ್ಯಕಾಂತ್ ಕೆಂಡಾಮಂಡಲಾಗ್ತಾರೆ. ಮಧ್ಯರಾತ್ರಿಯವರೆಗೂ ಸುಪ್ರೀಂ ಕೋರ್ಟ್ ಓಪನ್ ಇರ್ತದೆ. ತಕ್ಷಣ ಪ್ಯಾರಾಮಿಲಿಟರಿಯನ್ನು ಬಳಸಿ ಅವರನ್ನು ಬಂಧಮುಕ್ತಗೊಳಿಸಿ ಅಂತ ಆರ್ಡರ್ ಮಾಡ್ತಾರೆ. ಇದು ಉದ್ದೇಶಪೂರ್ವಕವಾಗಿ ಮಾಡಿದ್ದು. ಇದು ಚಾರಿತ್ರಿಕವಾದಂಥ ಒಂದು ದುಷ್ಕರ್ಮ. ಇದು ಸಂವಿಧಾನವನ್ನು ಮೀರಿದ್ದು, ಕಾನೂನನ್ನು ಮೀರಿದ್ದು, ಭಾರತದ ಒಕ್ಕೂಟ ವ್ಯವಸ್ಥೆಗೆ ಬಗೆದ ದ್ರೋಹ ಇದು. ಬಹುಶಃ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಇತ್ತೀಚಿನ ದಶಕಗಳಲ್ಲಿ ಇಷ್ಟು ಕಟುವಾದಂಥ ಶಬ್ದಗಳಲ್ಲಿ ಬೆಂಕಿಯ ಉಂಡೆ ಹಾಗೆ ಮಾತಾಡಿದ್ದನ್ನು ಅಥವಾ ಆದೇಶಿಸಿದ್ದನ್ನು ಎಲ್ಲಿಯೂ ನಾವು ಗಮನಿಸಿಲ್ಲ. ಹಾಗಾದರೆ ಪಶ್ಚಿಮ ಬಂಗಾಳದಲ್ಲಿ ಯಾವ ಅಧಿಕಾರ ಇದೆ? ಅದಕ್ಕೆ ಭಾರತದ ಸಂವಿಧಾನ ಬೇಡ, ನ್ಯಾಯಾಂಗ ಬೇಡ, ರಾಷ್ಟ್ರಪತಿಗಳಿಗೆ ಅವಮಾನ. ಪ್ರತಿ ಮನೆಗೆ ಹೋಗಿ ನೀವು BJPಗೆ ವೋಟ್ ಹಾಕಿದರೆ ನಿಮ್ಮ ಮನೆಯನ್ನು ಸುಡ್ತೇವೆ, ಮನೆಯಿಂದ ಹೊರಗಡೆ ಬರಲಿಕ್ಕೆ ಬಿಡೋದಿಲ್ಲ ಅನ್ನುವಂಥ ಧಮಕಿಯನ್ನು TMC ಹಾಕ್ತಾ ಇದೆ ಅಂತ ವಿಡಿಯೋ ಬರ್ತಾ ಇದೆ. ಹಾಗಾದರೆ ಪಶ್ಚಿಮ ಬಂಗಾಳದಲ್ಲಿ ಏನಾಗ್ತಾ ಇದೆ? ಪಶ್ಚಿಮ ಬಂಗಾಳದ ದರ್ಪ, ದುರಹಂಕಾರ, ಮಮತಾ ದೀದಿಯವರ ಹಿಟ್ಲರ್ಗಿರಿ ಯಾವ ಮಟ್ಟಕ್ಕೆ ಮೀರಿದೆ ಅಂತಂದರೆ ನ್ಯಾಯಾಂಗದ ಅಧಿಕಾರಿಗಳನ್ನೇ ದಿಗ್ಬಂಧನಕ್ಕೆ ಒಳಪಡಿಸುವಂಥ ಒಂದು ಭ್ರಷ್ಟ ಕೆಲಸ, ದುಷ್ಟ ಕೆಲಸ ಅಲ್ಲಿ ನಡೀತಾ ಇದೆ. ರಿಪಬ್ಲಿಕ್ ಆಫ್ ಮಮತಾ ಕೋಲ್ಕತ್ತಾ ಅಲ್ಲ, ಪಶ್ಚಿಮ ಬಂಗಾಳ ಅಲ್ಲ. ಅದು ಈ ಸಾರಿ ಏನಾದರೂ ಮತದಾನ
ಬರುವ ಸಮೀಕ್ಷೆ, ಅಲ್ಲಿಯ ಪರ್ಸಂಟೇಜ್ಗಳು, ಅಲ್ಲಿಯ ಲೆಕ್ಕಾಚಾರಗಳು ಇತ್ಯಾದಿಗಳೆಲ್ಲ ಮಮತಾ ಬ್ಯಾನರ್ಜಿಯವರ ಪರವಾಗಿಯೇ ಇದೆ. ಒಮ್ಮೆ ಮಮತಾ ಬ್ಯಾನರ್ಜಿ ಇನ್ನೊಮ್ಮೆ ಆರಿಸಿ ಬಂದರೆ ವೆಸ್ಟ್ ಬೆಂಗಾಲದ ಕತೆ ಏನಾದೀತು, ವೆಸ್ಟ್ ಬೆಂಗಾಲ ಕೊನೆಗೂ ಭಾರತದಲ್ಲಿ ಇರಬಹುದೇ ಅನ್ನುವ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಬೆಂಗಾಲದ ಇವತ್ತಿನ ಪ್ರೆಸೆಂಟಿನ ಎಲ್ಲ ವಿವರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ನೋಡಿ, CBIಗೆ ಎಂಟ್ರಿ ಇಲ್ಲ, IT ಗೆ ಎಂಟ್ರಿ ಇಲ್ಲ, EDಗೆ ಎಂಟ್ರಿ ಇಲ್ಲ. ಎಂಟ್ರ್ ಆದ ತಕ್ಷಣ ಅಲ್ಲೊಂದು ನಾಟಕ, ಅಲ್ಲೊಂದು ಭೀಭತ್ಸವಾದಂಥ ಘಟನೆ, ಸಾರ್ವಜನಿಕರ ಪ್ರತಿಭಟನೆ, ನ್ಯಾಯಾಂಗ, ಕಾರ್ಯಾಂಗ, ಸಂವಿಧಾನ ಎಲ್ಲವನ್ನೂ ಕೂಡ ಧಿಕ್ಕರಿಸಿ ತನ್ನದೇ ಆದಂಥ ಒಂದು ಹಿಟ್ಲರ್ಗಿರಿಯ ಆಡಳಿತವನ್ನು ವೆಸ್ಟ್ ಬೆಂಗಾಲದಲ್ಲಿ ಮಾಡ್ತಾ ಇರುವಂಥ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರು ಬಹುಶಃ ಇಡೀ ದೇಶದ ಯಾವ ಮುಖ್ಯಮಂತ್ರಿಗೂ ಅವರನ್ನು ಹೋಲುವ ಲಾಕ್ಷಣಿಕವಾದಂಥ ಸ್ವರೂಪ ಇಲ್ಲ ಅಂತಲೇ ಹೇಳಬೇಕು. ಅವರಂಥ ಒಂದು ಹಿಟ್ಲರ್ಗಿರಿಯ ಮುಖ್ಯಮಂತ್ರಿ ದೇಶದ ಯಾವುದೇ ರಾಜ್ಯದಲ್ಲೂ ಇಲ್ಲ. ಅವರಿಗೆ ಯಾವುದೂ ತಡೆ ಅಲ್ಲ, ಸುಪ್ರೀಂ ಕೋರ್ಟು ಅಲ್ಲ, ಹೈಕೋರ್ಟು ಅಲ್ಲ, ಚೀಫ್ ಜಸ್ಟಿಸ್ ಅಲ್ಲ, ಪ್ರಧಾನಿ ಅಲ್ಲ, ರಾಷ್ಟ್ರಪತಿ ಅಲ್ಲ. ಎಲ್ಲವೂ ಅವರಿಗೆ ಅವರದೇ ಆದಂಥ ಧೋರಣೆಗೆ ಹೊಂದಿ ನಡೆಯಬೇಕು. ಆವಾಗ ಎಲ್ಲವೂ ಸರಿ ಇದೆ. ಅವರ ಅಕ್ರಮ, ಅವರ ನುಸುಳುಕೋರರ ಮತ ಬ್ಯಾಂಕು, ಕೊಟ್ಟಿ ಮತದಾರರು, ಇಲ್ಲಿವತ್ತು 60 ಲಕ್ಷಕ್ಕೂ ಹೆಚ್ಚು ಡಿಲೀಟ್ ಆದಂಥ ಮತದಾರರು ಅವರ ಅಕ್ರಮ ಮತದಾರರ ಪೆಟ್ಟಿಗೆಯವರು. ಅದಕ್ಕೆ ಸುಪ್ರೀಂ ಕೋರ್ಟನ್ನು ಬೇರೆ ಬೇರೆ ರೀತಿಯಲ್ಲಿ ಅವರು ಹೋಗಿ ತಟ್ಟಿದ್ರು. ಆದರೆ ಸುಪ್ರೀಂ ಕೋರ್ಟ್ ಅದು ಯಾವುದಕ್ಕೂ ಅವಕಾಶ ಕೊಟ್ಟಿಲ್ಲ. ಚುನಾವಣಾ ಆಯೋಗದ ಬೆನ್ನಿಗೆ ನಿಂತು ನೀವು ಚುನಾವಣಾ ಆಯೋಗದ SIR ಅನ್ನು ನೀವು ಆ ಪ್ರಕ್ರಿಯೆಯನ್ನು ಸುಲಲಿತವಾಗಿ ಮುಗಿಸ್ಕೊಡ್ಲಿಕ್ಕೆ ರಾಜ್ಯ ಸರ್ಕಾರದ ವತಿಯಿಂದ ನೀವು ಸಹಕಾರ ಕೊಡಬೇಕು ಅಂತ ಹೇಳಿದರು. ಅದರ ಮಧ್ಯೆ ಚುನಾವಣಾ ಆಯೋಗ ಎಲೆಕ್ಷನ್ ಘೋಷಣೆ ಆದ ಮೇಲೆ 175 ಅಧಿಕಾರಿಗಳನ್ನು ಎತ್ತಂಗಡಿ ಮಾಡಿತ್ತು. ಇದು ಪಶ್ಚಿಮ ಬಂಗಾಲದ ದೀದಿಗೆ ಪ್ರಾಯಶಃ ನನಗನ್ನಿಸೋದು ಚುನಾವಣಾ ಆಯೋಗ ಕೊಟ್ಟಂಥ ಮಾಸ್ಟರ್ ಸ್ಟ್ರೋಕ್. ಯಾಕೆಂತಂದರೆ ಇಲ್ಲಿಯವರೆಗೆ ತನ್ನದೇ ಆದ ಅಧಿಕಾರಿಗಳನ್ನು ಆಯಕಟ್ಟಿನಲ್ಲಿ ಇಟ್ಟು ಪ್ರತಿ ಚುನಾವಣೆಯಲ್ಲೂ ತನಗೆ ಬೇಕಾದ ಹಾಗೆ, ಅದು ಅಕ್ರಮವೋ ಸಕ್ರಮವೋ ಕಳುವೋ ಏನು ಬೇಕಾದರೂ ಮಾಡಿ ಮತದಾರರನ್ನು ಹೆದರಿಸಿ ಬೆದರಿಸಿ ಒತ್ತಾಯಪೂರ್ವಕವಾಗಿ ಮತ ಚಲಾವಣೆ ಮಾಡುವ ಮೂಲಕ ಅಧಿಕಾರಕ್ಕೆ ಬಂದದ್ದು ಗುಟ್ಟಾಗಿ ಉಳಿದಿಲ್ಲ. ಆದ್ದರಿಂದಲೇ ಮಮತಾ ಬ್ಯಾನರ್ಜಿಯವರ ಈ ಎಲ್ಲ ಒಂದು ಪ್ರಕ್ರಿಯೆ, ಅವರ ಒಳದಾರಿ ಮರ್ಮ ಇದನ್ನು ತಿಳಿದಂಥ ಚುನಾವಣಾ ಆಯೋಗ ಆಯಕಟ್ಟಿನ ಜಾಗದಲ್ಲಿ ಇರುವಂಥ 175 ಅಧಿಕಾರಿಗಳನ್ನು ಎತ್ತಂಗಡಿ ಮಾಡಿತು. ಆವಾಗ ಅದನ್ನು ಇಟ್ಟುಕೊಂಡು ತನ್ನ ಸಂಸದನನ್ನು ಚೂ ಬಿಟ್ಟು ಅಲ್ಲಿ ಹೈಕೋರ್ಟಿಗೆ ಅದರ ವಿರುದ್ಧ ಅರ್ಜಿ ಹಾಕಿಸಿದ್ದನ್ನು ನಾವು ಗಮನಿಸಿದ್ದೇವೆ. ಆದರೆ ಚುನಾವಣಾ ಆಯೋಗದ ಈ ನಿರ್ಧಾರವನ್ನು ಹೈಕೋರ್ಟ್ ತನ್ನ ವ್ಯಾಪ್ತಿಗೆ ಬರುವುದಿಲ್ಲ ಅಂದಿತು. ಯಾವಾಗ ಚುನಾವಣೆ ಘೋಷಣೆ ಆಗುತ್ತೋ ಆವಾಗಿನಿಂದಲೇ, ಆ ಕ್ಷಣದಿಂದಲೇ ಆ ರಾಜ್ಯದ ಪೂರ್ಣ ಅಧಿಕಾರ ಅದು ಚುನಾವಣಾ ಆಯೋಗದ ಸುಪರ್ದಿಗೆ ಬರ್ತದೆ. ಹಾಗಾಗಿ ಚುನಾವಣಾ ಆಯೋಗವೇ ಅಲ್ಲಿ ಸುಪ್ರೀಂ ಹೊರತು ನಾವಲ್ಲ. ಹಾಗಾಗಿ ನೀವು ಏನೇ ಹೇಳಿದರೂ ಕೂಡ ಈ ರೀತಿಯ ಯಾವುದೇ ಅವರನ್ನು ರೀಇನ್ಸ್ಟೇಟ್ ಮಾಡೋದಾಗಲಿ, ಅವರನ್ನು ಮುಂದುವರಿಸಬೇಕು ಅನ್ನುವಂಥ ನಿಮ್ಮ ಕೋರಿಕೆಯನ್ನಾಗಲಿ ಕೋರ್ಟು ಯಾವ ಕಾರಣಕ್ಕೂ ಅದನ್ನು ಮಾನ್ಯ ಮಾಡಲಿಕ್ಕೆ ಆಗೋದಿಲ್ಲ. ಕೋರ್ಟುಗೆ ಇದಕ್ಕೆ ಯಾವುದೇ ರೀತಿಯ ನ್ಯಾಯಬದ್ಧವಾದಂಥ ಸಲಹೆಯನ್ನು ಆಜ್ಞೆಯನ್ನು ಕೊಡುವ ಹಕ್ಕು ಬಾಧ್ಯತೆಯೇ ಇಲ್ಲ ಅಂಥೇಳಿ ಅರ್ಜಿಯನ್ನು ತಿರಸ್ಕಾರ ಮಾಡಿತ್ತು. ಅಂದರೆ ಇತ್ತೀಚಿನ ದಿನಗಳಲ್ಲಿ ಅವರಿಗೆ ಹೋದಲ್ಲಿ
ಏನೇ ಮಾಡಿದರೂ ಕೂಡ ನ್ಯಾಯಾಂಗ ಇರಲಿ ಅಥವಾ ಬೇರೆ ಯಾವುದೇ ದಾರಿಯಲ್ಲೂ ಕೂಡ ಮಮತಾ ಬ್ಯಾನರ್ಜಿಯವರಿಗೆ ತನ್ನದೇ ಆದ ಆಶಯವನ್ನು, ತನ್ನದೇ ಆದಂಥ ಹಿಟ್ಲರ್ಗಿರಿಯನ್ನು ಸಮರ್ಥಿಸಿಕೊಳ್ಳಿಕ್ಕೆ ಆಗದೇ ಇದ್ದಂಥ ಒಂದು ಪೇಚಿನಲ್ಲಿ ಮಮತಾ ಬ್ಯಾನರ್ಜಿ ನಿಂತಿರುವುದನ್ನು ನಾವು ಗಮನಿಸ್ತೇವೆ. ಮತ್ತು ಈಗ ಸರಿ RSS ಮತ್ತು BJP ಜಂಟಿಯಾಗಿ 74% 75% ಹಿಂದೂಗಳಿದ್ದಾರೆ. 75% ಇದ್ದಂಥ ಹಿಂದೂಗಳು ಈ 25%ನವರೊಟ್ಟಿಗೆ ಆಳಿಸಿಕೊಳ್ಳುವುದಿದೆಯಲ್ಲ, ಇದು ಎಷ್ಟು ಅವಮಾನಕಾರಕ ಅನ್ನೋದನ್ನು ಹಿಂದೂಗಳಿಗೆ ಮನವರಿಕೆ ಮಾಡಿಕೊಡುವ ಕೆಲಸವನ್ನು RSS ಮತ್ತು BJP ಮಾಡ್ತಾ ಇದೆ. ಅದರ ಜೊತೆಗೆ ಇಲ್ಲಿಯವರೆಗಿನ ಎಲೆಕ್ಷನ್ಗಿಂತ ಈ ಸರಿ ನಡೆಯುವ ಎಲೆಕ್ಷನ್ನು ಅತ್ಯಂತ ಭಿನ್ನವಾಗಿದೆ. ಇಡೀ ದೇಶಾದ್ಯಂತ ಒಂದು ಜಾಗೃತಿ ಮೂಡಿದೆ. ಸನಾತನ ಧರ್ಮದ ಪ್ರಜ್ಞೆ ಅದು ಮನಸ್ಸಿಗೂ ಮುಟ್ಟಿದೆ. ಅದರ ಜೊತೆಗೆ BJP ವಿಶೇಷವಾದಂಥ ಕಾರ್ಯತಂತ್ರವನ್ನು ಅಲ್ಲಿ ಅಳವಡಿಸಲಿಕ್ಕೆ ಹೊರಟಿದೆ. ಹೆಚ್ಚು ಕಮ್ಮಿ 10 ರಿಂದ 12 ದಿನ ಅಮಿತ್ ಶಾ ಅಲ್ಲಿ ಮೊಕ್ಕಾಂ ಹೂಡ್ತಾ ಇದ್ದಾರೆ. ಅದರ ಜೊತೆಗೆ 60 ಲಕ್ಷ ಮತ ಕೊಟ್ಟಿ ಮತ ಅನ್ನುವ ಕಾರಣಕ್ಕಾಗಿ SIR ಸರ್ವೆಯಲ್ಲಿ ಅದು ಸಂಪೂರ್ಣವಾಗಿ ಮತಪಟ್ಟಿಯಿಂದ ಹೊರಗೆ ನಿಂತಿದೆ. ಈ ಎಲ್ಲ ಕಾರಣಗಳಿಂದ ಮಮತಾ ಬ್ಯಾನರ್ಜಿಯವರು ಕಂಡಲ್ಲಿ ದೊಂಬಿ, ಗಲಾಟೆ, ಪ್ರತಿಭಟನೆ ಇವೆಲ್ಲವನ್ನು ಮಾಡುವುದನ್ನು ಗಮನಿಸಿದರೆ ಅವರು ಹತಾಶರಾಗಿದ್ದಾರೆ, ಭಯಗೊಂಡಿದ್ದಾರೆ. ಈ ಎಲೆಕ್ಷನ್ನು ಹಿಂದಿನ ಎಲೆಕ್ಷನ್ನ ಹಾಗೆ ಇರಲಿಕ್ಕಿಲ್ಲ ಅನ್ನುವಂಥ ಒಂದು ತೀರ್ಮಾನಕ್ಕೆ ಅವರು ಬಂದಾಗಿದೆ. ಆದ್ದರಿಂದಲೇ ನ್ಯಾಯಾಂಗದ ಅಧಿಕಾರಿಗಳನ್ನು ಕೂಡ ದಿಗ್ಬಂಧನಕ್ಕೆ ಒಳಪಡಿಸುವಂಥ ಒಂದು ದುಸ್ಸಾಹಸವನ್ನು ಮಮತಾ ಬ್ಯಾನರ್ಜಿ ಅವರು ಮಾಡಿದ್ದಾರೆ. ಅದಕ್ಕೀಗ ಸುಪ್ರೀಂ ಕೋರ್ಟು ಕೆಂಡಾಮಂಡಲವಾಗಿದೆ. ಸುಪ್ರೀಂ ಕೋರ್ಟ್ ಈಗಾಗಲೇ ತನಿಖೆಗೆ ಆದೇಶಿಸಿದೆ. NIA ತನಿಖೆ ಆಗ್ತಾ ಇದೆ. 38 ಜನರನ್ನು ಬಂಧಿಸಿದ್ದಾರೆ. ಆ ಬಂಧಿಸಿದ ಜನ ಮಮತಾ ಬ್ಯಾನರ್ಜಿಯವರ ಪ್ರತಿ ಫಂಕ್ಷನ್ನಲ್ಲೂ ಕೂಡ ಅವರ ಹಿಂದೆ ನಿಂತಂಥ ಫೋಟೋ ಈಗ ಹೊರಗೆ ಬರ್ತಾ ಇದೆ. ಹಾಗಾದರೆ ಇದರ ಅರ್ಥ ಏನು? ಹಾಗಾದರೆ TMC ಗುಂಡಾಗಳೇ ಇದನ್ನು ಮಾಡಿದ್ರಾ? ಹಾಗಾದರೆ ಇದರ ಹಿಂದೆ ಇರುವಂಥ ಮಾಸ್ಟರ್ ಮೈಂಡ್ ಯಾರು? ಯಾಕೆ? ಇದರಿಂದ ಆಗುವಂಥ ಲಾಭ ಏನು? ಒಂದೇ ಒಂದು ಮಾತಿನಲ್ಲಿ ಹೇಳಬೇಕು ಅಂತಾದರೆ 3 ರಿಂದ 4 ವಾರ ಇರುವಂಥ ಚುನಾವಣೆಯ ಮತದಾನಕ್ಕೆ ಇರುವಂಥ ಈ ಅವಧಿಯಲ್ಲಿ ಇಂಥ ಪ್ರಕ್ಷುಬ್ಧ ವಾತಾವರಣವನ್ನು, ಗಲಾಟೆಯನ್ನು, ದೊಂಬಿಯನ್ನು ಮಾಡಿದರೆ ಚುನಾವಣೆ ಮುಂದೆ ಹೋಗಬಹುದು, ಪೋಸ್ಟ್ಪೋನ್ ಆಗಬಹುದು. ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ 1000 ವರ್ಷ ಆಯುಷ್ಯ. ಈ ಆಯುಷ್ಯ ವೃದ್ಧಿಗೆ ಅದರ ಮಧ್ಯೆ ಏನಾದರೂ ಮಾಡ್ಕೊಳ್ಬಹುದು ಅನ್ನುವಂಥ ತಂತ್ರಕ್ಕೆ, ಷಡ್ಯಂತ್ರಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕಿದೆ. ಪ್ರಜಾತಂತ್ರ ವ್ಯವಸ್ಥೆ ಇಕ್ಕಟ್ಟಿನಲ್ಲಿದೆ, ಬಿಕ್ಕಟ್ಟಿನಲ್ಲಿದೆ, ಹಾಗೆ ಹೀಗೆ ಅಂತ ಇಂಡಿ ಕೂಟ ಬೊಗಳ್ತಾ ಇತ್ತಲ್ಲ, ಅವರೇ ಈಗ ಒಂದು ಕಡೆ ರಾಹುಲ್ ಗಾಂಧಿಯವರು 6 ದೇಶದ ಸಿಟಿಜನ್ಶಿಪ್, ಯಾರು ಪ್ರಜಾಪ್ರಭುತ್ವವನ್ನು, ಸಂವಿಧಾನವನ್ನು, ಜನತಂತ್ರ ವ್ಯವಸ್ಥೆಯನ್ನು ಬರ್ಖಾಸ್ತುಗೊಳಿಸುವ ಮಟ್ಟಕ್ಕೆ, ಉಲ್ಲಂಘಿಸುವ ಮಟ್ಟಕ್ಕೆ, ಕಾನೂನು ಅಥವಾ ಸಂವಿಧಾನದ ಯಾವುದೇ ರೀತಿಯ ಒಂದು ಪರಿಚೌಕಟ್ಟನ್ನು ಪಾಲಿಸದೇ ಇದ್ದಂಥವ್ರು ಯಾರು? ರಾಹುಲ್ ಗಾಂಧಿಯವರು ಉತ್ತರ ಕೊಡಬೇಕು. ಇಲ್ಲಿ ಮಮತಾ ಬ್ಯಾನರ್ಜಿ ಅವರು ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿದ್ದಾರೋ ಅಥವಾ ಇನ್ಯಾವುದಾದರೂ ಸರ್ವಾಧಿಕಾರದ ವ್ಯವಸ್ಥೆಯಲ್ಲಿದ್ದಾರೋ? ಮೋದಿಯವರನ್ನು ಸರ್ವಾಧಿಕಾರಿ ಅಂತ ಮೂದಲಿಸ್ತಾರೆ ಇವರು. ಸರ್ವಾಧಿಕಾರವನ್ನು ನಿಜವಾಗಿಯೂ ಅಳವಡಿಸಿಕೊಂಡವರು ಯಾರು ಅನ್ನೋದನ್ನು ನ್ಯಾಯಾಂಗದ ಅಧಿಕಾರಿಗಳು 9 ತಾಸು, ಅದರಲ್ಲೂ ಅವರು ಜಿಲ್ಲಾ SP ಫೋನ್ ಮಾಡ್ತಾರೆ, ಫೋನ್ ಎತ್ಕೊಳ್ಳೋದಿಲ್ಲ. DC ಫೋನ್ ಮಾಡ್ತಾರೆ, ಯಾವುದೇ ಉತ್ತರ ಬರುವುದಿಲ್ಲ. ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಅವರು ತಕ್ಷಣ ಅವರನ್ನು ಬಿಡುಗಡೆ ಮಾಡಿ ಆ ಮಾಬನ್ನು ಚದುರಿಸಿ ತಕ್ಕ ಭದ್ರತೆಯನ್ನು ಕೊಡಿ ಅಂತ ರಾಜ್ಯ ಸರ್ಕಾರಕ್ಕೆ ಹೇಳ್ತಾರೆ. ಅವರ ಮಾತಿಗೆ ಕವಡೆ ಕಾಸಿನ ಬೆಲೆ ಬರುವುದಿಲ್ಲ. ಕೊನೆಗೆ ಅವರು ಸುಪ್ರೀಂ ಕೋರ್ಟಿನ CJI ಗಮನಕ್ಕೆ ತಂದಾಗ ಅವರು ಕೆಂಡಾಮಂಡಲವಾಗಿ ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ, ಚುನಾವಣಾ ಆಯೋಗಕ್ಕೆ
ತಾಕೀತು ಮಾಡಿದಾಗ ಅಲ್ಲಿ ಪ್ಯಾರಾಮಿಲಿಟ್ರಿ ಬಂದು ಅವರನ್ನು 1 ಗಂಟೆ ರಾತ್ರಿ ಹೊರಗೆ ತರ್ತಾರೆ. ಹೊರಗೆ ತರುವಾಗ ಕೂಡ ಪ್ಯಾರಾಮಿಲಿಟ್ರಿ ತಂಡದ ವಾಹನಗಳಿಗೆ ಕಲ್ಲು ಗಿಲ್ಲು ಬೆಂಕಿ ಎಲ್ಲವೂ ಆಗತ್ತೆ. ಅಂದರೆ ಇಡೀಯದಾದಂಥ ಒಂದು ಪಶ್ಚಿಮ ಬಂಗಾಳದ ಸರ್ಕಾರದ ಪೊಲೀಸ್ ವ್ಯವಸ್ಥೆ ಮಮತಾ ಬ್ಯಾನರ್ಜಿಯವರ ಊಳಿಗದ ಆಳುಗಳು, ದಾಸರು. ಅವರು ಹೇಳಿದ ಒಂದು ಹೆಜ್ಜೆಯನ್ನು ಅವರು ಆಚೆ ಈಚೆ ಇಡುವುದಿಲ್ಲ. ಇಡಿ ಬಂದು ಪರಿಶೀಲನೆಗೆ ಕೂತಾಗ ಹೋದ್ರಲ್ಲ, ಪೊಲೀಸ್ ಆಫೀಸರ್ಗಳ ನೇತೃತ್ವದಲ್ಲೇ ಸ್ವತಃ ಮುಖ್ಯಮಂತ್ರಿಗಳೇ ಹೋಗಿ ಫೈಲು ಗೀಲು ಎಲ್ಲವನ್ನ ಕಿತ್ತುಕೊಂಡು ಗೂಂಡಾಗಿರಿ ದರ್ಪಗಿರಿ ಮಾಡಿದ್ದನ್ನು ನಾವು ಗಮನಿಸಿದ್ದೇವೆ. ಅದರ ಇನ್ನೊಂದು ಮುಖ ಇದು. ಹಾಗಾಗಿ ಈಗ NIA ತನಿಖೆಗೆ ಆಜ್ಞೆ ಆಗಿದೆ. NIA ತನಿಖೆ ಆಗ್ತಾ ಇದೆ. NIA ತನಿಖೆಯಲ್ಲಿ ಈಗಾಗಲೇ 38 ಜನರನ್ನು ಬಂಧಿಸಿದ್ದಾರೆ. ಆ 35 ಜನ, 38 ಅಲ್ಲ 35 ಜನ, 38 ಅಂತ ಈಗ ಒಂದು ವರದಿ ಬರ್ತಾ ಇದೆ, 35 ಅಂತಲೂ ಬರ್ತಾ ಇದೆ. ಅಂತೂ ಒಂದು 35ರಿಂದ 40 ಜನರನ್ನು ಬಂಧಿಸಿದ್ದಾರೆ. ಆ ಬಂಧಿಸಿದಂಥ ವ್ಯಕ್ತಿಗಳು ಮಮತಾ ಬ್ಯಾನರ್ಜಿಯವರ ಫಂಕ್ಷನ್ನಲ್ಲಿ ಕಾಣಿಸಿಕೊಳ್ಳುವ ಫೋಟೋಗಳು ವೈರಲ್ ಆಗ್ತಾ ಇದೆ. ಇದರ ಅರ್ಥ ಏನು ಅನ್ನೋದನ್ನು ನೀವು ತಿಳ್ಕೋಬೇಕು. ಅದರ ಜೊತೆಗೆ ಇದರ ಹಿಂದೆ ಇರುವ ಮಾಸ್ಟರ್ ಮೈಂಡ್ ಯಾರು ಅನ್ನೋದನ್ನು ಕೂಡ NIA ತನ್ನ ಪ್ರಾಥಮಿಕ ತನಿಖೆಯ ಅಂಶವನ್ನು ಬಯಲಿಗೆ ತಂದಿದೆ. ಇದರಲ್ಲಿ ಅಡ್ವೊಕೇಟ್ ಮಫಿಕುರಲ್ ಇಸ್ಲಾಂ ಅನ್ನುವಂಥ ಒಬ್ಬ ವ್ಯಕ್ತಿ, ಇವನ ಹೆಸರು ಮತ್ತು ವೋಟರ್ ಐಡಿಯಲ್ಲಿ ಇದೆ. ಇವನೇನು ವೋಟರ್ ಐಡಿಯಲ್ಲಿ ಇಲ್ಲದೆ ಇದ್ದವನಲ್ಲ. ಇವನ ನೇತೃತ್ವದಲ್ಲಿ ಈ ಗಲಾಟೆ ನಡೆದಿದೆ. ಈ ಪ್ರಾಥಮಿಕ ಹಂತದಲ್ಲಿ ಇಷ್ಟು ಒಂದು ಹೊರಗೆ ಬಂದದ್ದೇನು ಅಂತಂದರೆ, ಈ ಗಲಾಟೆಯ ಸೂತ್ರಧಾರ ಮಫಿಕುರಲ್ ಇಸ್ಲಾಂ, ಇವನನ್ನು ಬಂಧಿಸಿದ್ದಾರೆ. ಹಾಗಾಗಿ ಈ ಪಶ್ಚಿಮ ಬಂಗಾಳದ ಒಟ್ಟು ವಾತಾವರಣ ಅತ್ಯಂತ ಪ್ರಕ್ಷುಬ್ಧವಾಗಿದೆ. ಮನೆಗೆ ಹೋಗಿ ಮತದಾರರನ್ನು ಧಮಕಿ ಹಾಕ್ತಾ ಇದ್ದಾರೆ, ಒತ್ತಾಯ ಮಾಡ್ತಾ ಇದ್ದಾರೆ. TMCಗೆ ವೋಟ್ ಹಾಕದೇ ಇದ್ದರೆ ನಿಮಗೆ ಉಳಿಗಾಲ ಇಲ್ಲ ಅಂತ ಬೆದರಿಸ್ತಾ ಇದ್ದಾರೆ. ನ್ಯಾಯಾಂಗದ ಅಧಿಕಾರಿಗಳನ್ನು ದಿಗ್ಬಂಧನದಲ್ಲಿಡ್ತಾರೆ. ಇದರ ಮಧ್ಯೆಯೂ ಕೂಡ ಅಲ್ಲಿ ಬಂದಂಥ ಸಮೀಕ್ಷೆಗಳು ಈಗಲೂ ಮಮತಾ ಬ್ಯಾನರ್ಜಿ ಅವರ ಪರವಾಗಿದೆ. 155ರಿಂದ 170 ಸೀಟು TMCಗೆ ಬರಬಹುದು ಅನ್ನುವಂಥ ಒಂದು ವರದಿ ಬರ್ತಾ ಇದೆ. ಲೇಟೆಸ್ಟ್ ಏನು ಅಂತಂದರೆ ಸಿ ವೋಟರ್ಸ್, ಯಾವಾಗಲೂ ಇವರು ಹೆಚ್ಚು ನಿರ್ಣಾಯಕ ಅಂತ ಪ್ರತಿ ಚುನಾವಣೆಯಲ್ಲೂ ನಾವು ಭಾವಿಸ್ತೇವೆ. ಅವರು ಮಮತಾ ಕಾರ್ಯವೈಖರಿ ಹೇಗಿದೆ ಅಂತ ಕೇಳಿದ್ದಕ್ಕೆ 38.5%ನಷ್ಟು ಉತ್ತಮ, ಅದೇ ಪರವಾಗಿಲ್ಲ ಓಕೆ ಅನ್ನುವಂಥದ್ದು 17.6, ತೀರಾ ಕಳಪೆ ಆಡಳಿತ ಅವ್ರದ್ದು ಬೇಡವೇ ಬೇಡ ಅಂತಂದವರು 37.9, ಓಕೆ ಉತ್ತಮ ಅನ್ನುವಂಥ ನೆಲೆಯಲ್ಲಿ ಭಾವಿಸಿದರೆ ಮಮತಾ ಬ್ಯಾನರ್ಜಿ ಅವರಿಗೆ ಜನ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತ ಕೊಟ್ಟಂಥದ್ದು 56%. ಇನ್ನು ಉಳಿದಂತೆ ಸರ್ಕಾರ ಬದಲಾಗಬೇಕೋ ಬೇಡವೋ ಅಂತ ಕೇಳಿದ್ದಕ್ಕೆ 39% ಸಿಟ್ಟಿದೆ, ಸರ್ಕಾರ ಬದಲಾಗಬೇಕು ಅಂತ ಹೇಳಿದ್ದಾರೆ. ಅದೇ 33.3% ಸಿಟ್ಟಿದೆ, ಆದರೆ ಮಮತಾ ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದಾರೆ. 22.9% ಜನ ನಮಗೆ ಸಿಟ್ಟಿಲ್ಲ, ಮಮತಾ ಉತ್ತಮ ಆಡಳಿತ, ಅವರ ಆಡಳಿತವೇ ನಮಗೆ ಬೇಕು, ಅಲ್ಲಿಗೆ ಮಮತಾ ಮುಂದುವರಿಯಬೇಕು ಅನ್ನುವಂಥವರ ಸಂಖ್ಯೆ ಇಲ್ಲೂ ಕೂಡ 56% ಬರ್ತಾ ಇದೆ. ಇನ್ನು ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವಂಥ ಪ್ರಶ್ನೆಗೆ 42.2% ಜನ ಮಮತಾ ಅವರೇ ಬೇಕು ಅಂದಿದ್ದಾರೆ. ಹಾಲಿ ವಿರೋಧ ಪಕ್ಷದ ನಾಯಕ BJP ಸುವೇಂದು ಅಧಿಕಾರಿಗೆ ಕೇವಲ 18.5% ಜನ ಒಲವು ತೋರಿದ್ದಾರೆ. ಇನ್ನು ಕೇಂದ್ರ ಸಚಿವ ಸುಕಾಂತ್ ಮುಜುಮ್ದಾರ್ ಮುಖ್ಯಮಂತ್ರಿ ಆಗಲಿ ಅಂತ 14.6% ಜನ ಇಲ್ಲಿ ಹೇಳಿದ್ದಾರೆ. ಇಲ್ಲೂ ಕೂಡ 42.2% ಜನ ಮಮತಾ ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿರೋದ್ರಿಂದ ಪ್ರಾಯಶಃ ನನಗನ್ನಿಸ್ತದೆ ಇಷ್ಟೆಲ್ಲ ಹೊಡೆದಾಟ ಬಡದಾಟ, ಹಿಂದೂಗಳ ಮಾರಣ ಹೋಮ, ಬೆಂಕಿ ಮತ್ತು ನೇರ ಅಲ್ಪಸಂಖ್ಯಾತರನ್ನು ಓಲೈಸುವಂಥ ಸರ್ಕಾರ, ನ್ಯಾಯಾಂಗಕ್ಕೂ ಬೆಲೆ ಕೊಡದೇ ಇದ್ದಂಥ, ಸಂವಿಧಾನಕ್ಕೆ ಬೆಲೆ ಕೊಡದೇ ಇದ್ದಂಥ,
ಭಾರತದ ಪ್ರಧಾನಿ ಅಥವಾ ಭಾರತದ ಒಕ್ಕೂಟ ವ್ಯವಸ್ಥೆಯನ್ನು ಕೂಡ ಕಾಲಡಿಗೆ ಹಾಕಿ ಮೆಟ್ಟಿ ತುಳಿದಂಥ ಎಲ್ಲ ವಸ್ತುಸ್ಥಿತಿಗಳು ಅದು ಕಾನೂನು ಬಾಹಿರವಾಗಿದೆ, ಅಸಂವಿಧಾನಿಕವಾಗಿದೆ ಮತ್ತು ಭಾರತದ ಪ್ರಜಾತಂತ್ರ ವ್ಯವಸ್ಥೆಯ ಒಂದು ವ್ಯಂಗ್ಯವಾಗಿದೆ, ಕರಾಳ ಮುಖವಾಗಿದೆ. ಆದರೂ ಕೂಡ ಇಲ್ಲಿಯವರೆಗೆ ಬಂದಂಥ ಸಮೀಕ್ಷೆ ಮಮತಾ ಅವರ ಪರವಾಗಿದೆ. ಮತ್ತು ಇದರ ಮೂಲಕ ನೀವು ಭಾವಿಸಬಹುದಾದದ್ದೇನು ಅಂತಂದರೆ, ತನ್ನ ಕಬಂಧ ಭಾವಿನ ಮೂಲಕ ತನ್ನ ಇಡೀಯದಾದಂಥ ಒಂದು ಈ ಅಭೇದ್ಯ ಕೋಟೆಯನ್ನಾಗಿ ಪಶ್ಚಿಮ ಬಂಗಾಳವನ್ನು ಯಾವ ರೀತಿ ತನ್ನ ದರ್ಪ, ದುರಹಂಕಾರ, ದುರಾಡಳಿತ, ಗೂಂಡಾಗಿರಿ, ದುಂಡಾವರ್ತನೆ ಈ ಎಲ್ಲ ವರ್ತನೆಗಳ ಮೂಲಕ ಪಶ್ಚಿಮ ಬಂಗಾಳವನ್ನು ದೀದಿ ತನ್ನ ಕಪಿಮುಷ್ಟಿ ಮತ್ತು ಕಬಂಧ ಬಾಹುವಿನಲ್ಲಿ ಹೇಗೆ ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಈ ಸಿ ವೋಟರ್ ಸಮೀಕ್ಷೆ ಇದೊಂದು ಪ್ರಬಲವಾದ ಸಾಕ್ಷಿ. ಆದರೆ ದುರಂತ ಮತ್ತು ಒಂದು ಆಶ್ಚರ್ಯಕರ ಸಂಗತಿ ಅಂತಂದರೆ, ಅಲ್ಲಿ ಅತ್ಯಂತ ಹಿಂಸಾತ್ಮಕವಾಗಿ ಪ್ರತಿ ಕ್ಷಣವೂ ಜೀವವನ್ನು ಕೈಲಿ ಹಿಡ್ಕೊಂಡು ಬದುಕ್ತಾ ಇರುವಂಥವರು ಬಹುಸಂಖ್ಯಾತ ಹಿಂದೂಗಳು 75% ಇದ್ದಾರೆ. ಅವರಿಗೇನೇ ಅಲ್ಲಿ ಅಂಥ ಒಂದು ಜೀವ ಬೆದರಿಕೆ ಇತ್ಯಾದಿ ಇರಬೇಕಾದ್ರೆ ಬಹುಸಂಖ್ಯಾತರೇ ಇರುವಂಥ ಬಾಂಗ್ಲಾದಲ್ಲಿ ನಮ್ಮ ಹಿಂದೂಗಳ ಮಾರಣ ಹೋಮ ನಡೀತಾ ಇರೋದು ನಿಜಕ್ಕೂ ಆಶ್ಚರ್ಯ ಅಂತ ಅನಿಸ್ತದೆಯೇ? ಯೋಚನೆ ಮಾಡಿ. 32% ಇತ್ತು ಎಲ್ಲಿ? ಪಾಕಿಸ್ತಾನದಲ್ಲಿ. ಈಗ 2%ಗೆ ಬಂದಿದೆ. ಬಾಂಗ್ಲಾದಲ್ಲಿ 28%, ಅದೀಗ 2%, 2.5%ಗೆ ಬಂದಿದೆ. ಪ್ರತಿನಿತ್ಯ ಅಲ್ಲಿ ಮಾರಣ ಹೋಮ ನಡೀತಾ ಇದೆ. ಅದಕ್ಕೆ ತಾಗಿಕೊಂಡಿದ್ದಂಥ ಬಾಂಗ್ಲಾದ ನುಸುಳುಕೋರರೇ ತನ್ನ ವೋಟ್ ಬ್ಯಾಂಕು, ಅವರ ರಕ್ಷಣೆಯೇ ನನ್ನ ಆದ್ಯ ಕರ್ತವ್ಯ ಅಂತ ಘೋಷಿಸಿ ಬದುಕ್ತಾ ಇರುವಂಥ ಮಮತಾ ಬ್ಯಾನರ್ಜಿ ಅವರೇನಾದರೂ ಇನ್ನೊಮ್ಮೆ ಅಧಿಕಾರಕ್ಕೆ ಬಂದರೆ ವೆಸ್ಟ್ ಬೆಂಗಾಲದಲ್ಲಿ ಏನಾದೀತು? ಹಿಂದೂಗಳ ಪರಿಸ್ಥಿತಿ ಏನಾದೀತು? ಹಿಂದೂಗಳನ್ನು ಎಷ್ಟು ನಿರ್ವೀರ್ಯರನ್ನಾಗಿ ಅಲ್ಲಿ ಇರಿಸಲಾಗಿದೆ, ದಮನಿಸಲಾಗಿದೆ, ಮೆಟ್ಟಲಾಗಿದೆ ಅನ್ನೋದಕ್ಕೆ 75% ಇದ್ದರೂ ಕೂಡ ಅವರು BJPಯನ್ನು ಅಧಿಕಾರಕ್ಕೆ ತರಲಿಕ್ಕೆ ಸಮರ್ಥರಲ್ಲ. 21ರ ಚುನಾವಣೆಗಿಂತ BJPಗೆ ಹೆಚ್ಚು ಮತ ಬರಬಹುದು, ಹೆಚ್ಚು ಕ್ಷೇತ್ರವನ್ನು ಗೆಲ್ಲಬಹುದೇ ಹೊರತು ಇಲ್ಲಿವರೆಗಿನ ವಾತಾವರಣವನ್ನು ಗಮನಿಸಿದರೆ ನಮಗೇನೋ ಅನಿಸಿತ್ತು, ಏನೋ ಒಂದು ಕ್ರಾಂತಿ ಆಗ್ಬೋದು, ಹಿಂದೂಗಳು ಜಾಗೃತಿ ಆಗ್ಬೋದು. ಯಾಕೆಂತಂದರೆ ಹಾಡೇ ಹಗಲು ಮನೆ ಮನೆಗೆ ಹೋಗಿ ಬೆಂಕಿ ಹಾಕಿ ಹಿಂದೂಗಳನ್ನು ಎಳೆದು ಸುಟ್ಟಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ. ಕಂಡಲ್ಲಿ ಹೆಣ್ಣುಮಕ್ಕಳ ಅತ್ಯಾಚಾರ ನಡೆದಿದೆ. ಇವೆಲ್ಲದರ ಪರಿಣಾಮ ಈ ಸರಿ ಆದರೂ ಬದಲಾಗಬಹುದು ಅಂತ ಅಂದುಕೊಂಡ್ರೆ ಪರಿಸ್ಥಿತಿ ಸತ್ಯವಾಗಿಯೂ ಬದಲಾಗುವ ಸ್ಥಿತಿ ಕಾಣ್ತಾ ಇಲ್ಲ. ಇಡೀ ದೇಶದಲ್ಲಿ ಪಶ್ಚಿಮ ಬಂಗಾಳ ಭಾರತ ಇಡೀಯದಾಗಿ ಮುನ್ನುಗ್ಗುತ್ತಾ ಇದ್ದರೆ, ಇಡೀಯದಾಗಿ ಬದಲಾಗ್ತಾ ಇದ್ದರೆ, ಪಶ್ಚಿಮ ಬಂಗಾಳದಲ್ಲಿ ಇನ್ನೂ ಆ ಊಳಿಗದ ಪದ್ಧತಿ, ಜಮೀನ್ದಾರಿ ಪದ್ಧತಿ, ರಾಜರ ಕಾಲದ ವ್ಯವಸ್ಥೆ ಇವೆಲ್ಲವೂ ಇನ್ನೂ ಜೀವಂತವಾಗಿದೆ ಅಂತಾದರೆ ದೀದಿಯವರ ಶಕ್ತಿ, ಆಡಳಿತದ ಯುಕ್ತಿ ಮತ್ತು ಅವರ ಹಠ, ಅದಕ್ಕಾಗಿ ಅವರು ಏನು ಬೇಕಾದರೂ ಯಾವ ಆತ್ಯಂತಿಕ ನೆಲೆಗೂ ತಲುಪುವಾದಂಥ ಸ್ಥಿತಿ ಎಣಿಸಿದರೆ ಭಯ ಆಗುತ್ತೆ, ಎದೆ ನಡುಗುತ್ತೆ. ಮುಂದಿನ ದಿನಗಳು ಹೇಗಿರಬಹುದು? ಯಾಕೆಂತಂದರೆ ಏಪ್ರಿಲ್ 23, 29 ಪ್ರಥಮ ಹಂತದ ಮತದಾನ ಏಪ್ರಿಲ್ 23, ಎರಡನೇ ಹಂತದ ಮತದಾನ 29. ಕೆಲವೇ ದಿನಗಳು ಬಾಕಿ ಇದೆ, ಕೆಲವೇ ವಾರಗಳು ಬಾಕಿ ಇದೆ. ಹಾಗಾಗಿ ಪಶ್ಚಿಮ ಬಂಗಾಳದ ಒಂದು ವಿದ್ಯಮಾನ ಕ್ಷಣದಿಂದ ಕ್ಷಣಕ್ಕೆ ಅತ್ಯಂತ ಕ್ರೂರವಾಗಿ ಬದಲಾಗ್ತಾ ಇದೆ. ಅದಕ್ಕೆ ಮೊನ್ನೆ ನಡೆದಂಥ ಘಟನೆ ಒಂದು ಉಜ್ವಲ ಸಾಕ್ಷಿ. ನಿಮ್ಮ ಎಲ್ಲರಿಗೂ ಇದು ವಿವರಣಾತ್ಮಕವಾಗಿ ಯಾಕೆ ಹೇಳಿದೆ ಅಂತಂದರೆ, ಪಶ್ಚಿಮ ಬಂಗಾಳದ ಸ್ಥಿತಿ ಹೇಗಿದೆ ಅನ್ನುವಂಥ ಪರಿವೆ ನಮಗೆ ಇಲ್ಲಿ ಕೂತು ಅದನ್ನು ಅಂದಾಜು ಮಾಡಲಿಕ್ಕಾಗೋದಿಲ್ಲ. ಆದರೆ ಅಲ್ಲಿ ಬೆಂಕಿಯ ನಡುವೆ ಹಿಂದೂಗಳ ಬದುಕು ಪ್ರತಿ ಕ್ಷಣವೂ ಸುಡ್ತಾ ಇದೆ. ನಮಸ್ತೆ.